ಮಹಾಭಾರತದ ವೀರಯೋಧ ಅರ್ಜುನನನ್ನು ಕಪಿಧ್ವಜ ಎಂದು ಕರೆಯಲಾಗುತ್ತದೆ ಎಂದು ಆನಂದ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಅರ್ಜುನನನ್ನು ಕಪಿಧ್ವಜ ಎಂದು ಏಕೆ ಕರೆಯಲಾಗುತ್ತದೆ? ಅರ್ಜುನನಿಗೆ ಈ ಹೆಸರು ಬರಲು ಕಾರಣವೇನು? ಈ ಕಥೆಯು ದ್ವಾಪರ ಯುಗದೊಂದಿಗೆ ಸಂಬಂಧವನ್ನು ಹೊಂದಿದೆ. ಒಂದು ದಿನ ಅರ್ಜುನನು ಶ್ರೀಕೃಷ್ಣನನ್ನು ಒಂಟಿಯಾಗಿ ಬಿಟ್ಟು ಕಾಡಿನಲ್ಲಿ ಬೇಟೆಯಾಡಲು ಹೊರಟ. ಅವನು ಕಾಡಿನಲ್ಲಿ ಸಾಗುತ್ತಾ ಹಾಗೆ ದಕ್ಷಿಣ ದಿಕ್ಕಿನತ್ತ ನಡೆಯುತ್ತಾನೆ. ಆ ಸಮಯದಲ್ಲಿ ಸ್ವತಃ ಅರ್ಜುನನೇ ತನ್ನ ರಥಕ್ಕೆ ಸಾರಥಿಯಾಗಿದ್ದ. ಹೀಗೆ ಕಾಡಿನಲ್ಲಿ ತಿರುಗಾಡುತ್ತಾ ಮಧ್ಯಾಹ್ನದವರೆಗೆ ಅನೇಕ ವಸ್ತುಗಳನ್ನು ಬೇಟೆಯಾಡಿದ. ಇದಾದ ನಂತರ ಸ್ನಾನಕ್ಕೆ ಸಿದ್ಧನಾಗುತ್ತಾನೆ. ಅವನು ತನ್ನ ಸ್ನಾನಕ್ಕೆ ರಾಮೇಶ್ವರದ ಧನುಷ್ಕೋಟಿ ತೀರ್ಥಯಾತ್ರೆಯನ್ನ ಆಯ್ದುಕೊಳ್ಳುತ್ತಾನೆ. ಇಲ್ಲಿಂದ ಅರ್ಜುನನ ಹೊಸ ಕತೆ ಆರಂಭವಾಗುತ್ತೆ. ಸ್ನಾನ ಮುಗಿಸಿ ತಿರುಗಾಡಲು ಹೊರಟ ಅರ್ಜುನನು ಪರ್ವತದ ತುದಿಯಲ್ಲಿ ಮಹಾವೀರ ಆಂಜನೇಯ ಸ್ವಾಮಿಯು ಸಾಮಾನ್ಯ ಕೋತಿಯ ರೂಪದಲ್ಲಿರುವುದನ್ನ ನೋಡುತ್ತಾನೆ. ಹಾಗೂ ಆಂಜನೇಯನು ಆ ಸಮಯದಲ್ಲಿ ರಾಮನಾಮವನ್ನ ಜಪಿಸುತ್ತಿದ್ದ. ಹಳದಿ ಬಣ್ಣದ ತುಪ್ಪಳವು ಅವನ ದೇಹಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತಿತ್ತು. ಅವರನ್ನು ನೋಡಿ ಅರ್ಜುನ ಕೇಳಿದ, ಓ ಕೋತಿ, ನೀವು ಯಾರು? ನಿನ್ನ ಹೆಸರೇನು? ಅರ್ಜುನನ ಪ್ರಶ್ನೆಯನ್ನು ಕೇಳಿದ ಆಂಜನೇಯ ಸ್ವಾಮಿಯು ನಗುತ್ತಾ, ನಾನು ವಾಯುವಿನ ಮಗ ಹನುಮಂತ, ರಾಮನಿಗೆ ಸೇತುವೆಯನ್ನು ನಿರ್ಮಿಸಲು ಸಹಾಯ ಮಾಡಿದಾತ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಅರ್ಜುನ ನಗುತ್ತಾ, ರಾಮ ನಿಮ್ಮ ಸಹಾಯದಿಂದ ಸೇತುವೆ ನಿರ್ಮಾಣ ಮಾಡುವ ಬದಲು ಬಾಣಗಳ ಸೇತುವೆಯನ್ನು ನಿರ್ಮಿಸಿ ಅವನು ತನ್ನ ಕೆಲಸವನ್ನು ಏಕೆ ಮುಗಿಸಲಿಲ್ಲ? ಅರ್ಜುನನ ಮಾತನ್ನು ಕೇಳಿ ಹನುಮಂತ ಹೇಳಿದ, ನಮ್ಮಂತಹ ದೊಡ್ಡ ಕೋತಿಗಳ ಭಾರದಿಂದ ಬಾಣಗಳ ಸೇತುವೆ ಮುಳುಗುತ್ತದೆ ಎಂದು ಯೋಚಿಸಿ ಶ್ರೀರಾಮನು ಹಾಗೆ ಮಾಡಲಿಲ್ಲ ಎಂದು ಹೇಳುತ್ತಾನೆ. ಅರ್ಜುನ ಆಂಜನೇಯ ಸ್ವಾಮಿಯನ್ನ ಕುರಿತು, ಗೆಳೆಯ, ಕೇವಲ ಮಂಗಗಳ ಭಾರಕ್ಕೆ ಸೇತುವೆ ಬೀಳುತ್ತವೆ ಎನ್ನುವ ಭಯವಿದ್ದರೆ ಆತನ ಬಿಲ್ಲುಗಾರಿಕೆಯಲ್ಲೇನೋ ವಿಶೇಷತೆ ಇದೆ. ಅವನು ನಿಜವಾದ ಬಿಲ್ಲುಗಾರನೇ. ಇದೀಗ ನಾನು ನನ್ನ ಕೌಶಲ್ಯದಿಂದ ಬಾಣಗಳ ಸೇತುವೆಯನ್ನ ಮಾಡುತ್ತೇನೆ. ನೀವು ಅದರ ಮೇಲೆ ಕುಣಿದು ಕುಪ್ಪಳಿಸಬಹುದು ಎಂದು ಹೆಮ್ಮೆಯಿಂದ ಹೊಗಳಿಕೊಳ್ಳುತ್ತಾನೆ. ಇದನ್ನು ಕೇಳಿದ ಆಂಜನೇಯ ಸ್ವಾಮಿಯು ನಗಲು ಆರಂಭಿಸಿದ. ನನ್ನ ಕಾಲ್ಬೆರಳಿನ ಭಾರದಿಂದ ನಿಮ್ಮ ಸೇತುವೆ ಮುಳುಗಿ ಹೋದರೆ ಏನು ಮಾಡುತ್ತೀರಿ ಎಂದು ಹನುಮಂತನು ಕೇಳಿದಾಗ ಅರ್ಜುನನು, ನಿನ್ನ ಭಾರದಿಂದ ನಾನು ನಿರ್ಮಿಸಿದ ಸೇತುವೆ ಮುಳುಗಿದರೆ ನಾನು ಇಲ್ಲಿರುವ ಎಲ್ಲ ಪೈರನ್ನ ಹೊತ್ತಿಸಿ ಆ ಪೈರಿನ ಬೆಂಕಿಯಿಂದ ಸ್ನಾನ ಮಾಡುತ್ತೇನೆ ಎಂದು ಜಿದ್ದನ್ನ ಕಟ್ಟುತ್ತಾನೆ. ಅರ್ಜುನನು ಆಂಜನೇಯನನ್ನ ಕುರಿತು, ನಿನ್ನ ಹೆಬ್ಬೆರಳಿನ ಭಾರದಿಂದ ನನ್ನ ಸೇತುವೆ ಮುರಿಯದೇ ಇದ್ದರೆ ನೀನೇನು ಮಾಡುತ್ತೀಯ ಎಂದು ಕೇಳುತ್ತಾನೆ. ಆಗ ಆಂಜನೇಯ ಸ್ವಾಮಿಯು, ನಿನ್ನ ರಥದ ಧ್ವಜದ ಬಳಿ ಕುಳಿತು ನನ್ನ ಜೀವನದುದ್ದಕ್ಕೂ ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಷರತ್ತಿಗೆ ಒಪ್ಪಿದ ಅರ್ಜುನ ತನ್ನ ಬಿಲ್ಲು ಮತ್ತು ತನ್ನ ಬಾಣಗಳಿಂದ ಬಹಳ ಕಡಿಮೆ ಸಮಯದಲ್ಲಿ ಬಲವಾದ ಸೇತುವೆಯನ್ನ ನಿರ್ಮಿಸಿದ. ಆ ಸೇತುವೆಯನ್ನ ಆಂಜನೇಯ ಸ್ವಾಮಿಯು ತನ್ನ ಹೆಬ್ಬೆರಳಿನ ಭಾರದಿಂದ ಅದನ್ನ ಅವನ ಮುಂದೆಯೇ ಮುಳುಗಿಸಿದ. ಆ ಸಮಯದಲ್ಲಿ ಗಂಧರ್ವರ ಜೊತೆಯಲ್ಲಿ ದೇವತೆಗಳು ಹನುಮಂತನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸುತ್ತಾರೆ. ಹನುಮಂತನ ಕಾರ್ಯದಿಂದ ಮನನೊಂದ ಅರ್ಜುನನು ಸಮುದ್ರ ತೀರದಲ್ಲಿ ಪೈರನ್ನ ಸಿದ್ಧಪಡಿಸಿ ಬೆಂಕಿಗೆ ಹಾರಲು ಸಿದ್ಧನಾಗುತ್ತಾನೆ. ಆ ಸಮಯದಲ್ಲಿ ಶ್ರೀಕೃಷ್ಣನು ಬ್ರಹ್ಮಚಾರಿ ರೂಪದಲ್ಲಿ ಅಲ್ಲಿಗೆ ಬಂದು ಅರ್ಜುನನು ಅಗ್ನಿಯನ್ನು ಪ್ರವೇಶಿಸಲು ಕಾರಣವೇನೆಂದು ಕೇಳುತ್ತಾನೆ. ಅರ್ಜುನ ತನ್ನ ಬಾಯಿಂದಲೇ ಎಲ್ಲವನ್ನೂ ತಿಳಿದ ನಂತರ, ನೀವೆಲ್ಲರೂ ಅಂದು ಕಟ್ಟಿದ್ದ ಷರತ್ತು ವ್ಯರ್ಥವಾಯಿತು. ಏಕೆಂದರೆ ಆ ಸಮಯದಲ್ಲಿ ನಿಮ್ಮಿಬ್ಬರ ಷರತ್ತಿಗೆ ಸಾಕ್ಷಿಯಾಗಿ ನಿಮ್ಮೊಂದಿಗೆ ಯಾರೂ ಇರಲಿಲ್ಲ. ಸಾಕ್ಷಿ ಇಲ್ಲದೆ ಸತ್ಯ ಮತ್ತು ಸುಳ್ಳಿಗೆ ಸ್ಥಾನವಿಲ್ಲ. ಈ ಸಮಯದಲ್ಲಿ ನಾನು ನಿಮ್ಮ ಕಾಲಕ್ಕೆ ಸಾಕ್ಷಿಯಾಗಿ ಇದ್ದೇನೆ. ಈಗ ನೀವು ಮೊದಲಿನಂತೆ ಕೆಲಸ ಮಾಡಿದರೆ ನಾನು ನಿಮ್ಮ ಕಾರ್ಯಗಳನ್ನು ನೋಡುತ್ತೇನೆ ಮತ್ತು ಸೋಲು ಗೆಲುವನ್ನು ನಿರ್ಧರಿಸುತ್ತೇನೆ. ಬ್ರಹ್ಮಚಾರಿಯ ಮಾತನ್ನು ಕೇಳಿದ ನಂತರ ಇಬ್ಬರು ಒಪ್ಪಿಕೊಂಡು ಅರ್ಜುನನು ಸೇತುವೆಯನ್ನು ನಿರ್ಮಿಸುತ್ತಾನೆ. ಈ ವೇಳೆ ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಸೇತುವೆಯ ಕೆಳಗೆ ಇರಿಸುತ್ತಾನೆ. ಸೇತುವೆ ಸಿದ್ಧವಾದಾಗ ಹನುಮಂತನು ಮತ್ತೆ ತನ್ನ ಹೆಬ್ಬೆರಳಿನ ಭಾರದಿಂದ ಅದನ್ನು ಮುಳುಗಿಸಲು ಪ್ರಾರಂಭಿಸುತ್ತಾನೆ. ಈ ಬಾರಿ ಸೇತುವೆಯು ಬಲವಾಗಿರುವುದನ್ನು ಕಂಡ ಆಂಜನೇಯ ಸ್ವಾಮಿಯು ಅದನ್ನು ತನ್ನ ಕಾಲುಗಳು, ಮೊಣಕಾಲುಗಳು ಮತ್ತು ಕೈಗಳ ಬಲದಿಂದ ಒತ್ತಿದರೂ ಆದರೆ ಅದು ಮುಳುಗಲಿಲ್ಲ. ನಂತರ ಹನುಮಂತನು ಮನಸ್ಸಿನಲ್ಲೇ ಯೋಚಿಸಲು ಪ್ರಾರಂಭಿಸುತ್ತಾನೆ. ನಾನು ಮೊದಲು ನನ್ನ ಹೆಬ್ಬೆರಳಿನ ಭಾರದಿಂದ ಸೇತುವೆಯನ್ನು ಮುಳುಗಿಸಿದೆ, ಆದರೆ ಈಗೇಕೆ ತನ್ನ ಇಡೀ ದೇಹದ ಭಾರವನ್ನು ಹಾಕಿದರೂ ಸೇತುವೆ ಮುಳುಗುತ್ತಿಲ್ಲ ಎಂದು ಯೋಚಿಸುತ್ತಾನೆ. ಇದಕ್ಕೆಲ್ಲ ಈ ಬ್ರಹ್ಮಚಾರಿಯೇ ಕಾರಣ ಎಂಬುದು ತಿಳಿಯುತ್ತದೆ. ಶ್ರೀಕೃಷ್ಣನು ಪ್ರತ್ಯಕ್ಷನಾಗಿ, ನಿನ್ನ ಗರ್ವವನ್ನು ನಾಶ ಮಾಡಲು ನಾನು ಈ ವೇಷದಲ್ಲಿ ಬಂದಿದ್ದೇನೆ.
ನಿನ್ನಂತಹ ಮಗಗಳು ದೇವರಿಗೆ ಸಮಾನವೇ ಎಂದು ಹೇಳುತ್ತಾನೆ.